ನೋಡಿ, ಶಕ್ತಿ ಯೋಜನೆ ಎಷ್ಟರ ಮಟ್ಟಿಗೆ ಯಾರ್ಯಾರಿಗೆ ಶಕ್ತಿ ಕೊಟ್ಟಿದೆಯೋ ಗೊತ್ತಿಲ್ಲ. ಹೆಣ್ಮಕ್ಳಂತೂ ವಿಪರೀತ ಓಡಾಡ್ತಾ ಇದ್ದಾರೆ. ಜೊತೆಗೆ ಏನಪ್ಪ ಅಂದರೆ ಈ ಒಂದಷ್ಟು ಇಲಾಖೆಗೂ ಕೂಡ ಲಾಭ ಆಗ್ತಿದೆ. ಯಾಕಂದರೆ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಇಷ್ಟೆಲ್ಲ ಆದಮೇಲೂ ಕೂಡ ಬಸ್ಗಳ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಇದಕ್ಕೆ ಸಂಬಂಧಪಟ್ಟಂಗೆ TV9 ಅಭಿಯಾನವನ್ನು ಶುರು ಮಾಡಿದೆ. ಅಂದರೆ ಬಸ್ಗಳ ಹಣೆ ಬರಹ ಏನು ಅಂತ. ಈ ಗದಗ ಆ ಕಡೆ ಈ ಕಡೆ ಓಡಾಡುವಂಥ ಬಸ್ಗಳಿದೆಯಲ್ಲ, ಆ ಬಸ್ಗಳ ಸ್ಥಿತಿಯನ್ನು ನೀವು ಕಣ್ಣಾರೆ ನೋಡಬೇಕು ಒಂದ್ಸರಿ ನೋಡಿ. ಈ ಬಸ್ಸು 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 ಡಕೋಟಾ ಎಕ್ಸ್ಪ್ರೆಸ್ ಬಸ್ಸು, ಗೇರುಂಟು ಬ್ರೇಕ್ ಉಂಟು ಆಕ್ಸಿಡೆಂಟ್ ಉಂಟು, ಜಾಕ್ ಉಂಟು ಸ್ಪೇರ್ ಉಂಟು ರಿಪೇರಿ ಉಂಟು. ಗದಗ ಜಿಲ್ಲೆಯ ಸಾರಿಗೆ ಬಸ್ಸುಗಳ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ TV9 ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಈಗ ನೀವು ತೋರಿಸ್ತೀವಿ ನೋಡ್ಬೋದು, ಗದಗ ನಗರದ ಪುಟ್ಟರಾಜ ಗವಾಯಿಗಳ ಏನು ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಬಸ್ಸುಗಳ ಕಂಡೀಷನ್ ಹೇಗಿದೆ, ಯಾವ ರೀತಿಯಲ್ಲಿ ಕಿತ್ಕೊಂಡು ಹೋಗಿ ತೆಗೆದು ನೋಡ್ಬೋದು. ಯಾಕೆಂದರೆ ಸಂಪೂರ್ಣ ಈ ಡಕೋಟಾ ಬಸ್ಗಳೇ ಈಗ ಸಂಚಾರ ಮಾಡ್ತಾ ಇದ್ದಾವೆ, ಪ್ರಯಾಣಿಕರನ್ನು ಹೊತ್ತೊಯ್ತಾ ಇದ್ದಾವೆ. ಅದರಲ್ಲೂ ಕೂಡ ಈಗ ಏನು ಶಕ್ತಿ ಯೋಜನೆ ಜಾರಿಯಾಗಿದೆ, ಆ ಹಿನ್ನೆಲೆಯಲ್ಲಿ 1 ರಿಂದ 2 ಪಟ್ಟು ಅಂದರೆ 60 ಜನ ಏನು ಪ್ಯಾಸೆಂಜರ್ ಪ್ರಯಾಣಿಕರು ಪ್ರಯಾಣ ಮಾಡಬೇಕು. ಆದರೆ ಈ ಬಸ್ಗಳಲ್ಲಿ 150 ರಿಂದ 200 ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಹೀಗಾಗಿ ಬಸ್ ಕಂಡೀಷನ್ ಸಂಪೂರ್ಣ ಹದಗೆಟ್ಟಿವೆ ಅನ್ನೋದು ಇಲ್ಲಿನ ಚಾಲಕರು ಮತ್ತು ನಿರ್ವಾಹಕರ ಮಾತುಗಳು. ಈಗ ಈ ಬಸ್ಸಿನಲ್ಲಿ ಯಾವೆಲ್ಲ ಅವ್ಯವಸ್ಥೆ ಇದೆ ಅಂತ ತೋರಿಸಿ ನೋಡ್ಬೋದು. ಈ ಹಿಂಭಾಗದಲ್ಲಿ ನೋಡಿದ್ರೆ ಸಂಪೂರ್ಣ ಏನು ಸೀಟ್ ಕಿತ್ಕೊಂಡು ಹೋಗಿದೆ. ಇಲ್ಲಿ ಪ್ರಯಾಣಿಕರು ಸಾಕಷ್ಟು ಜನ ಇದ್ದರೂ ಕೂಡ ಕೂಡೋಕ್ಕೆ ಜಾಗಿಲ್ಲ. ಇದು ಒಂದು ಭಾಗ. ಆದರೆ ಇಲ್ಲಿ ಸೀಟುಗಳು ಕೂಡ ಸಂಪೂರ್ಣ ಹಾಳಾಗಿ ಹೋಗಿಬಿಟ್ಟಿವೆ. ಜನರಿಗೆ ಸರಿಯಾಗಿ ಕೂಡಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಕಂಡೀಷನ್ಗಳು, ಈ ಬಸ್ ಕಂಡೀಷನ್ ಸಾಕಷ್ಟು ಏನು ಹದಗೆಟ್ಟಿದೆ ಅಂತ ಹೇಳ್ಬೋದು. ಇಂಥ ಒಂದು ಬಸ್ನಲ್ಲಿ ನಿತ್ಯ ಕೂಡ 100 ಜನರು ಪ್ರಯಾಣ ಮಾಡ್ತಾರೆ. ಈಗಾಗಲೇ ಪ್ರಯಾಣಿಕರು ಹೇಳೋ ಪ್ರಕಾರ, ಯಾಕೆಂತಂದ್ರೆ ಸಾಕಷ್ಟು ಬಾರಿ ಏನು ಪ್ರಯಾಣ ಮಾಡಿದ್ರೆ ಅರ್ಧ ಹಾದಿಯಲ್ಲೇ ಕೆಟ್ಟು ನಿಲ್ತವೆ. ನಾವು ಒತ್ತುವಂಥ ಪರಿಸ್ಥಿತಿ ತಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಏನು ಸಾಕಷ್ಟು ಭಯದ ವಾತಾವರಣ ಕೂಡ ಇರುತ್ತೆ. ಯಾಕಂದರೆ ಇಂಥ ಬಸ್ಗಳಲ್ಲಿ ಪ್ರಯಾಣ ಮಾಡೋದ್ರಿಂದ ನಾವು ಸುರಕ್ಷಿತವಾಗಿ ನಮ್ಮ ಊರು ಮುಟ್ಟುತ್ತೋ ಇಲ್ವೇ ಅನ್ನುವಂಥ ಆತಂಕ, ಭಯದಲ್ಲೇ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ. ಜೊತೆಗೆ ಚಾಲಕರು ಕೂಡ ಏನು ಭಯದಲ್ಲೇ ಏನು ಬಸ್ಸನ್ನು ಚಲಾವಣೆ ಮಾಡುವಂಥ ಸ್ಥಿತಿ. ಯಾಕಂತಂದರೆ ಬಸ್ಸುಗಳ ಕಂಡೀಷನ್ ಸಾಕಷ್ಟು ಅವ್ಯವಸ್ಥೆ ಇದೆ. ಯಾಕಂದರೆ ಟೈರ್ ಸಾಫ್ ಆಗಿದ್ದಾವೆ. ಇಲ್ಲಿ ನೋಡು, ಈ ಮುಂಭಾಗದಲ್ಲಿ ಗ್ಲಾಸ್ ಹೊಡೆದಿದೆ. ಜೊತೆಗೆ ಡೋರು ಕೂಡ ಇಲ್ಲ. ಈಗ ಡೋರ್ ಇಲ್ಲದೆ ಬಸ್ ಓಡಿಸುವಂಥ ಪರಿಸ್ಥಿತಿ ಇಲ್ಲಿನ ಇದೆ. ಒಟ್ಟಾರೆಯಾಗಿ ಇಲ್ಲಿ ಗದಗ ಜಿಲ್ಲೆಯ ಬಸ್ಗಳ ಕಂಡೀಷನ್ ನೋಡಿದ್ರೆ ಸಂಪೂರ್ಣ ಡಕೋಟಾ ಬಸ್ಗಳೇ ಇಲ್ಲಿ ಪ್ರಯಾಣಿಕರು ಹೊತ್ತೊಯ್ತಿದೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಆ ಆತಂಕ ಭಯದಲ್ಲಿ ಚಾಲಕರು ಏನು ಚಾಲನೆ ಮಾಡ್ತಿದ್ದಾರೆ, ಪ್ರಯಾಣಿಕರು ಅಷ್ಟೇ ಭಯದಿಂದ ಪ್ರಯಾಣ ಮಾಡುವಂಥ ದುಸ್ಥಿತಿ ಈ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಇದನ್ನು ನಾವು ನಿತ್ಯ ತೋರಿಸ್ತೀವಿ. ಬಸ್ಗಳ ಹಣೆ ಬರಹ ಏನು ಅಂತ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ತೋರಿಸ್ತೀವಿ. ಸರ್ಕಾರದ ಮುಖಕ್ಕೆ ಹಿಡಿತೀವಿ. ಸರಿಯಾಗ ತನಕ ಬಿಡಲ್ಲ.